ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಸೊ ಈ ಲಾಗಲ್ಲಿ ನಾನು ಇವತ್ತು ಗುನ್ಕಾಯಿ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಏನಪ್ಪ ಅಂತ ಹೇಳಿದರೆ RCB ಮ್ಯಾಚ್ ವಿನ್ ಆಗಿದೆ, ಖುಷಿಯಾಗಿದ್ದೀವಿ ಅಲ್ವಾ ಎಲ್ಲರೂ. ಸೊ ಅದೇ ಖುಷಿಗೆ ಗುನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ, ತಿನ್ಕೊಳ್ಳೋಣ. ಇದು ನಾರ್ಮಲ್ ಶಾಪಲ್ಲಿ ಗುನ್ಕಾಯಿ ಲಿವರ್ ತೊಗೊಳೋದ್ರಿಂದ ಅದೇನೋ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಈ ಥರ ಟೆಂಡರ್ ಚಿಕನ್ನು ಆ ಥರ ಪ್ಲೇಸಸಲ್ಲಿ ತೊಗೊಂಡ್ರೆ ತುಂಬಾ ಕ್ಲೀನಾಗಿ ನೀಟಾಗಿ ಮಾಡಿಕೊಟ್ಟಿರ್ತಾರೆ. ನಾವು ಮನೇಲಿ ಯಾವುದೇ ರೀತಿಯಾದಂಥ ನೀಟ್ ಮಾಡೋವಂತಹ ಅವಶ್ಯಕತೆಯೇ ಇಲ್ಲ. ಸೊ ನೋಡಿ, ಈ ರೀತಿ ಕೊಟ್ಟಿರ್ತಾರೆ ನೋಡಿ. ಎಲ್ಲಾದರೂ ಒಂದು ಚೂರಾದರೂ ಜಿಡ್ಡು ಕಾಣ್ತಾ ಇದೆಯಾ ಅಥವಾ ಏನಾದರೂ ಇದೆಯಾ ನೋಡಿ, ಎಷ್ಟು ಫ್ರೆಶ್ಶಾಗಿ ಕೊಟ್ಟಿರ್ತಾರೆ. ಯಾವುದೇ ರೀತಿಯಾದಂಥ ಕ್ಲೀನ್ ಮಾಡೋಂಗಿಲ್ಲ. ಅದೇ ನಾವು ಮಾಮೂಲಿ ಶಾಪಲ್ಲಿ ಹೋಗಿ ತೊಗೊಂಡ್ರೆ ಅದು ಕ್ಲೀನ್ ಮಾಡೋ ಅಷ್ಟರಲ್ಲೇ ಸಾಕಾಗುತ್ತೆ, ಮೇಲಿರುವಂತಹ ಜಿಡ್ಡೆಲ್ಲ ತೆಗಿಯೋ ಅಷ್ಟರಲ್ಲೇ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು ಟೆಂಡರ್ ಚಿಕನಲ್ಲೇ ಈ ಒಂದು ಚಿಕನ್ನು ಅಥವಾ ಲಾಲಿಪಾಪ್ನ ತರಿಸೋದು ನಾನು. ನೋಡಿ ಗುಂಡ್ಕಾಯಿ ಎಷ್ಟು ಫ್ರೆಶ್ ಇದೆ ನೋಡಿ. ನೀವು ಏನು ಮಾಡಿದ್ರೂ ಯಾವ ಕಡೆಯಿಂದನೂ ಸಹ ಏನೂ ಕಾಣಿಸಲ್ಲ ಗಲೀಜು. ಸೊ ನೋಡಿ, ಫ್ರೆಶ್ ಆಗಿದೆ ಅಲ್ಲ. ಸೊ ಈಗ ಬನ್ನಿ, ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ನನಗೆ ಈ ಗುನ್ಕಾಯಿ ಎಲ್ಲ ಕಟ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನೋಡಿ ನಾನು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟಿದ್ದೀನಿ. ನೀವೇ ತಾನೇ ತಿನ್ನಬೇಕು ಅಂತ ಹೇಳಿದ್ದು. ತಿನ್ನಬೇಕು ಅಂತ ಹೇಳಿದ್ರೆ ಈ ರೀತಿ ಕಟ್ ಮಾಡಿಕೊಟ್ರೇ ನಾನು ಮಾಡೋದು ಒಂದೇ. ಪಾಪ ಹೇಳಿದ ತಕ್ಷಣ ಕಟ್ ಮಾಡಿಕೊಟ್ರು. ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹಾರ್ಡ್ ಇರುತ್ತಲ್ವ, ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಸಣ್ಣ ಸಣ್ಣದಾಗಿ ಒಂದು ಗುನ್ಕಾಯಲ್ಲಿ 3 ಭಾಗನ ನಾವು ಮಾಡ್ಕೋತಾ ಇದ್ದೀವಿ. ಸೊ ತುಂಬ ಟೇಸ್ಟಾಗಿರುತ್ತೆ ಚಪಾತಿಗೆ, ದೋಸೆಗೆ ಎಲ್ಲ. ಸೊ ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಸೊ ನೆನ್ನೆ RCB ಬೇರೆ ವಿನ್ ಆಗಿದೆ, ತುಂಬಾ ಖುಷಿಯಾಗಿದ್ದೀವಿ. 18 ವರ್ಷ ಆದಮೇಲೆ ಒಂದು ಗೆಲುವು ಸಿಕ್ಕಾಗ ಆ ಒಂದು ಗೆಲುವಿನ ಕಣ್ಣೀರು ನಮ್ಮ ವಿರಾಟ್ ಕೊಹ್ಲಿಲಿ ನಾವು ನೋಡಿದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅಂದರೆ ವಿರಾಟ್ ಕೊಹ್ಲಿ ಡಿಸರ್ವ್ ಈ ಒಂದು ಟ್ರೋಫಿಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಹಾಗೆ ನಾವೆಲ್ಲ RCB ಫ್ಯಾನ್ ಆಗಿದ್ದಕ್ಕೂ ಸಾರ್ಥಕ ಆಯಿತು. ಒಂದು ಗೆಲುವು ಅಂತೂ ನಮಗೆ ಸಿಕ್ತು. ಸೊ ಇನ್ನೇನಿದ್ರು ಇನ್ಮೇಲೆ ಕಪ್ ನಮ್ಮದೇ ಅಲ್ಲ, ಇನ್ಮೇಲೆ ಕಪ್ ನಮ್ಮದು ಅಂತಲೇ ಹೇಳಬೇಕು. ಸೊ ನೋಡಿ, ಕೊನೆಗೆ ಈ ರೀತಿ ಎಲ್ಲ ವಾಶ್ ಆಗಿ ಫೈನಲ್ ಟಚ್ ಇದು ಇಷ್ಟು ಮಟ್ಟಿಗೆ ಕಟ್ಟಾಯಿತು. ಸೊ ಕಟ್ ಮಾಡಿದ್ಮೇಲೂ ಸಹ ಇನ್ನೊಂದು ಸತಿ ವಾಶ್ ಮಾಡ್ಕೊತಾ ಇದ್ದೀನಿ. ಅದೇನು ನಾನು ಚೆನ್ನಾಗಿ ವಾಶ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ಸ್ಮೆಲ್ ಇರೋಲ್ಲ ಅಂತ. ಇದು ತುಂಬ ಗಟ್ಟಿ ಇರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಕುಕ್ಕರಲ್ಲಿ ಒಂದು 3 ಇಂದ 4 ವಿಷಿಲ್ನ ಬರೆಸ್ಬಿಡ್ತೀನಿ. ಯಾವುದೇ ರೀತಿ ಒಗ್ಗರಣೆ ಕೊಡ್ತಾಯಿಲ್ಲ ಇಲ್ಲಿ ನಾನು. ಹಾಗೆ ಡೈರೆಕ್ಟ್ ಕುಕ್ಕರ್ಗೆ ಗುಂಡ್ಕಾಯಿನ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ಹಾಕೋತಾ ಇದ್ದೀನಿ ನಾನು. ಸೊ ಗುನ್ಕಾಯಿ ಹಾಕಿದ್ಮೇಲೆ ಅದಕ್ಕೆ 1 ಸ್ಪೂನ್ ಉಪ್ಪು ಹಾಗೆ ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕೋಣ. ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಒಂದು ಮಿಕ್ಸ್ ಕೊಟ್ಟು ಈಗ ಕುಕ್ಕರ್ ವಿಜಿಲು ಮುಚ್ಚೋಣ. ಸೊ ಮುಚ್ಚೋದ್ರಿಂದ ಒಂದು 4 ವಿಜಿಲ್ ಬಂದರೆ ತುಂಬಾ ಆಗುತ್ತೆ. ಅದು ಬಾಣಲೆಲೇ ಬೇಯುತ್ತೆ ಅಂತ ಹೇಳಿದ್ರೆ ತುಂಬ ಟೈಮ್ ಬೇಕು. ಟೈಮ್ಗಿಂತ ಅದು ಅಷ್ಟು ಬೇಯಲ್ಲ. ಅದಕ್ಕೋಸ್ಕರ ಈ ರೀತಿ ಕುಕ್ಕರ್ ನೋಡಿ, ನಾನಿನ್ನೂ ನೀರೇ ಹಾಕಿಲ್ಲ, ಅಷ್ಟು ಬೇಗ ಎಷ್ಟು ನೀರು ಬಿಟ್ಕೊಂಡಿದೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಟೇಸ್ಟಿ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರೋದಂತೂ ಗ್ಯಾರಂಟಿ. ಸೊ ನೋಡಿ, ನಾನು ಹಾಗೆ ಹೇಳಿದ್ರೆ ಸ್ವಲ್ಪ ನೀರು ಹಾಕೋಬೇಕು ಅಂತ. ಒಂದು 1/4 ಗ್ಲಾಸು ಸಹ ನಾನು ಹಾಕ್ಕೊಂಡಿಲ್ಲ, ಸುಮ್ಮನೆ ಲೈಟಾಗಿ ಹಾಕ್ಕೊಂಡೆ. ಮೊದಲೇ ಅದು ನೀರು ಬಿಟ್ಟಿತ್ತಲ್ವ. ಸೊ ಹಾಗಿದ್ರೆ ಬನ್ನಿ ಈಗ ವಿಜಿಲ್ ಕೊಟ್ಬಿಡೋಣ. 4 ವಿಜಿಲ್ ಆಗಲಿ. ಸೊ ವಿಜಿಲ್ ಕೊಟ್ಟ ಮೇಲೆ ಈ ಕಡೆ ನಾನು ಆಲ್ರೆಡಿ ಗ್ರೇವಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 3 ಈರುಳ್ಳಿ ಹಾಗೆ 2 ಟೊಮಾಟೊ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಈಗ ಬನ್ನಿ ಬೇಯೋ ಅಷ್ಟನ್ನು ನಾವು ಬಾಣಲೆಯಲ್ಲಿ ಫ್ರೈ ಮಾಡ್ಕೊತಾ ಇರೋಣ. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕೊಳ್ಳೋಣ. ಸೊ ಎಣ್ಣೆ ಕಾದ ನಂತರ ನಾವು ಇಲ್ಲಿರೋವಂಥದ್ದು ಹಾಕೊಳ್ಳೋಣ. ಇದು ಬೋಂಡ ಮಾಡಿರೋ ಎಣ್ಣೆ ಇದು, ಅದಕ್ಕೋಸ್ಕರ ಕಾಯಿಸಿರೋ ಎಣ್ಣೆನೇ ಇದು. ಸೊ ಲಾಸ್ಟ್ ವೀಕ್ ಬೋಂಡ ಮಾಡಿದ್ವಲ್ಲ, ಅದರ ಒಂದು ಎಣ್ಣೆ ಇತ್ತು, ಅದಕ್ಕೋಸ್ಕರ ಇವಾಗ ಗುಂಡ್ಕಾಯಿ ಫ್ರೈಗೂ ಸಹ ಅದೇ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ 2 ಚಕ್ಕಿ, 2 ಲವಂಗ ಹಾಗೆ 2 ಏಲಕ್ಕಿ. ಈ ಒಂದು ಗ್ರೇವಿಗಳಿಗೆ ನೀವು ಇದನ್ನು ಹಾಕಿ ನೋಡಿ, ತುಂಬ ಅಂದರೆ ತುಂಬಾ ಟೇಸ್ಟು ಬರುತ್ತೆ. ಸೊ ಇದಾದಮೇಲೆ ಈಗ ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನಾನು ಆಗಲೇ ಹೇಳಿದ್ನಲ್ಲ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂತ.
ಈಗ ಆ ಒಂದು 3 ಈರುಳ್ಳಿನ ಈ ಒಂದು ಎಣ್ಣೆಗೆ ಹಾಕ್ಕೋಬೇಕು. ಸೊ ಹಾಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಫ್ರೈಯೂ ಸಹ ಅಷ್ಟೇ ಟೇಸ್ಟ್ ಕೊಡುತ್ತೆ. ನೀವು ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅದು ಹಸಿ ವಾಸನೆ ಥರ ಗಜ್ಜಿ ಗಜ್ಜಿ ಆಗುತ್ತೆ. ನೋಡಿ ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಕರಿಬೇವು ತೊಗೊಂಡಿದ್ನಲ್ಲ ಅದನ್ನು ಸಹ ಹಾಕುತ್ತಾ ಇದ್ದೀನಿ ಇಲ್ಲಿ. ಸೊ ಫ್ರೈಗಳಿಗೆ ಕರಿಬೇವು ಹಾಕೋದ್ರಿಂದ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಬಾಡಿಸ್ಬಿಟ್ರೆ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕೆಂಪಗೆ ಸಹ ಬರುತ್ತೆ. ಸೊ ನೋಡಿ ಈ ರೀತಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ, ಯಾಕಂದರೆ ಬೇಯಕ್ಕೂ ಸಹ ನಾನು ಉಪ್ಪು ಹಾಕಿದ್ದೀನಿ ಅಲ್ವಾ, ಅದಕ್ಕೆ ಉಪ್ಪನ್ನ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ವಿಜಿಲ್ ಆಲ್ರೆಡಿ ಆಗಿದೆ, ಅಲ್ಲಿ ನೋಡಿ ವಿಜಿಲ್ ಆಗಿದೆ, ಪಕ್ಕದಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಅದು ಹೋಗಲಿ ಗಾಳಿ ಅಂತ ಇಟ್ಟಿದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಬೇಕು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಗುಂಡ್ಕಾಯಿ ಫ್ರೈ. ಅಪರೂಪಕ್ಕೆ ತಿನ್ನಬೇಕು ಅಂತ ಅನಿಸಿದ್ರೆ ನೀವು ನನ್ನ ವೀಡಿಯೋನ ನೋಡಿ ಮಾಡ್ಕೊಳ್ಳಿ. ನೋಡಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ನೀವು ನನ್ನ ವೀಡಿಯೋನ ನೋಡಿ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಒಪಿನಿಯನ್ನ ತಿಳಿಸಿ, ಓಕೆನಾ? ಸೊ ನೋಡಿ ಈ ರೀತಿ ಹಸಿಮೆಣಸಿನ್ಕಾಯಿನೂ ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಚಿಕನ್ ತಿಂದು ಬೇಜಾರಾಗಿದ್ದರೆ, ಮಟನ್ ಸಾರು ಬೇಜಾರಾಗಿದ್ದರೆ ಈ ರೀತಿ ನೀವು ಲೈಟಾಗಿ ಗುಂಡ್ಕಾಯಿ ಫ್ರೈ ಮಾಡ್ಕೊಬೋದು. ಇನ್ನೊಂದು ಲಿವರು ಬರುತ್ತಲ್ವ, ನನಗದೇನೋ ಚಿಕನ್ ಲಿವರ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಪ್ಲೇನ್ ಬರೀ ಗುಂಡ್ಕಾಯಿ ಮಾತ್ರ ತರಿಸಿರೋದು ನಾನು. ಸೊ ಲಿವರ್ ಇದ್ದರೆ ನನಗೆ ನಿಜವಾಗ್ಲೂ ತಿನ್ನೋಕ್ಕೂ ಇಷ್ಟ ಆಗಲ್ಲ. ಸೊ ಈ ಥರ ಗುಂಡ್ಕಾಯಿನ ಸಪ್ರೇಟಾಗಿ ತರಿಸಿದ್ದೀನಿ. ಸೊ ಈಗ ನೋಡಿ ಬೆಂದಿದೆ ನಮ್ಮ ಒಂದು ಗುಂಡ್ಕಾಯಿ, ನೋಡಿ ಯಾವ ರೀತಿ ಬೆಂದಿದೆ ಅಲ್ವಾ. ಸೊ ಈಗ ಅದನ್ನು ಫ್ರೈಗೆ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗಬೇಕಲ್ವ, ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋತಾ ಇರಿ. ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಾ ದಯವಿಟ್ಟು ನನ್ನ ವೀಡಿಯೋನ ಸ್ಕಿಪ್ ಮಾಡಿ, ಪಾಪ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಸೊ ನಾನ್ ವೆಜಿಟೇರಿಯನ್ಸ್ ಯಾರಿದ್ದಾರೆ ಅವರು ಮಾತ್ರ ಈ ಒಂದು ವೀಡಿಯೋನ ನೋಡಿ. ಸೊ ಈಗ ನೋಡಿ ಅದು ಬೆಂದಿದೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವ ರೀತಿ ಬೆಂದಿದೆ ಅಂತ. ಮಟನ್ ಥರನೇ ಬೆಂದಿದೆ ಅದು. ಸೊ ಆಲ್ಮೋಸ್ಟ್ ನಾನು 4 ವಿಜಿಲ್ ಬರ್ಸಿದ್ದೆ. ಇನ್ನೊಂದು ವಿಜಿಲ್ ಬರ್ಸ್ಬೋದಿತ್ತು, ಬಟ್ ಸಾಕು, ಇಲ್ಲಿ ಫ್ರೈಯಲ್ಲೂ ಸಹ ಸ್ವಲ್ಪ ಬೇಯುತ್ತಲ್ವ, ಆವಾಗಲೂ ಸಹ ಬೆಂದಿರುತ್ತೆ ಅಂತ ಅಂದ್ಕೊಂಡೆ. ಈಗ ನೋಡಿ ಇದಕ್ಕೆ 2 ಟೊಮೊಟೊನ ಹಾಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟರೆ ಅದು ಟೇಸ್ಟಿಯಾಗಿ ಇರುತ್ತೆ. ಈ ಥರ ನೋಡಿ ಇದರಲ್ಲಿ ಸೋಸೋಕ್ಕೆ ಇಟ್ಟಿದ್ದೀನಿ ನಾನು. ಈ ಥರ ಸೋಸೋಕ್ಕೆ ನೀರೆಲ್ಲ ಹಿಂಗಲಿ ಅಂತ. ಆ ನೀರನ್ನ ನಾನೇನು ಮಿಕ್ಸ್ ಮಾಡ್ಕೊಳ್ಳಲ್ಲ ಇಲ್ಲಿ ಫ್ರೈಗೆ, ಯಾವುದೇ ರೀತಿ ಅಂತ ಈ ನೀರು ಮಿಕ್ಸ್ ಮಾಡ್ಕೊಳ್ಳಲ್ಲ ಅಥವಾ ಬೇರೆ ನೀರನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಫ್ರೈ ಥರನೇ ಇರಬೇಕಲ್ವ. ಚೆನ್ನಾಗಿ ನೀರು ಹಾಕ್ಬಿಟ್ಟು ಟೇಸ್ಟ್ ಹೋಗ್ಬಿಟ್ರೆ ಸರಿ ಇರಲ್ಲ. ಅದಕ್ಕೋಸ್ಕರ ನಾನು ಇದೇ ರೀತಿ ಮಾಡೋದು. ಈಗ ಇದಕ್ಕೆ ಒಂಚೂರು ಪೆಪ್ಪರ್ ಪೌಡರ್, ನೋಡಿ ನಾನು ಯಾವುದೇ ರೀತಿಯಾದ ಮೆಜರ್ಮೆಂಟ್ ಇಟ್ಕೊಳ್ಳಲ್ಲ ನಾನು, ನನಗೆ ಗೊತ್ತಾಗುತ್ತಲ್ವ ರುಚಿಗೆ ತಕ್ಕಷ್ಟು ಎಷ್ಟೆಷ್ಟು ಬೇಕು ಅಂತ. ಸೊ ನೀವು ಸಹ ಅದೇ ರೀತಿ ಮಾಡಿಕೊಡಿ. ನಿಮ್ಮ ರುಚಿಗೆ ಎಷ್ಟು ಖಾರಕ್ಕೆ ನೀವು ಎಷ್ಟು ಅನುಗುಣವಾಗಿ ನೀವು ತಿಂತೀರೋ ಅಷ್ಟು ಖಾರನ ನೀವು ಹಾಕೋಬೋದು. ಇಲ್ಲಿ ಅಚ್ಚ ಖಾರದ ಪುಡಿನ 1 ಸ್ಪೂನ್ ಹಾಕೋತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡೋಣ. ಸೊ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪೆಪ್ಪರ್ ಪೌಡರ್ ಮನೆಯಲ್ಲೇ ಮಾಡಿರೋದ್ರಿಂದ ಪೆಪ್ಪರ್ ಹಾಕಿದ ತಕ್ಷಣ ಗಮ್ ಅಂತ ಸ್ಮೆಲ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು ಬಾಕ್ಸಲ್ಲಿ ನಾವು ಮಾಡಿ ಇಟ್ಕೊಬಿಟ್ಟಿದ್ದೀವಿ ಪೆಪ್ಪರ್ ಪೌಡರ್ನ. ನೋಡಿ ಈ ರೀತಿ ಫ್ರೈ ಆಗ್ತಾ ಇರುತ್ತೆ, ಎಣ್ಣೆಲೇ ಅದು ಫ್ರೈ ಆಗಬೇಕು. ಜಾಸ್ತಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಗರಂ ಮಸಾಲನೂ ಸಹ ಹಾಕೊಳ್ಳೋಣ. ನಿಮಗೆ ಈ ಥರ ಮಿಕ್ಸ್ ಕೊಡಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸಿದ್ರೆ ನೀವು ಉಪ್ಪನ್ನ ಹಾಕೋಬೋದು. ನಾನು ಹಾಕ್ಕೊಳ್ಳಲ್ಲ, ಇಲ್ಲಿ ನನಗೆ ಸಾಕು ಅಂತ ಅನ್ನಿಸ್ತು. ನಿಮಗೆ ಬೇಕು ಅಂತ ಹೇಳಿದ್ರೆ ಈ ರೀತಿ ಫ್ರೈ ಮಾಡ್ತಿರ್ತೀರಲ್ಲ ಆವಾಗ ನೀವು ಉಪ್ಪನ್ನ ಹಾಕೋಬೋದು. ಸೊ ನಿಮಗೂ ಸಹ ಈ ಒಂದು ಗುಂಡ್ಕಾಯಿ ಫ್ರೈ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ನೀವು ಸಹ ನಿಮಗೆ ಯಾರಿಗಾದರೂ ಇದು ಯೂಸ್ಫುಲ್ ಆದರೆ ಶೇರು ಸಹ ನೀವು ಮಾಡ್ಬೋದು. ಸೊ ನೋಡಿ ಈಗ ಗುಂಡ್ಕಾಯಿನ ನೀರೆಲ್ಲ ಆ ಒಂದು ಜರಡಿಯಲ್ಲಿ ಸೋಸಿ ಈಗ ನಾನು ಫ್ರೈಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ದೋಸೆಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ಬೋದು, ರೈಸ್ಗೂ ತಿನ್ಬೋದು. ಬಟ್ ಮೋಸ್ಟ್ ಪ್ರಿಫರ್ ನಾವು ಮಾಡೋದು ದೋಸೆ ಮತ್ತು ಚಪಾತಿ ಇಲ್ಲ ಪೂರಿಗೆ. ಈಗ ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ. ಸೊ ನಾನು 4 ವಿಜಿಲ್ ಬರ್ಸಿರೋದೇ ಒಳ್ಳೆಯದು. ಈಗ ಇದೂ ಸಹ ಒಂದು 5 ನಿಮಿಷ ಬೇಯಿಸಿದ್ರೆ ಸರಿಯಾಗಿ ನಮ್ಮ ಒಂದು ಗುಂಡ್ಕಾಯಿ ಫ್ರೈ ರೆಡಿ ಆಗುತ್ತೆ. ತಿನ್ನೋಕ್ಕೂ ಸಹ ಟೇಸ್ಟಿಯಾಗಿರುತ್ತೆ. ಇದೇನಪ್ಪ ಅಂತ ಹೇಳಿದ್ರೆ RCB ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಬೇಗ ಮಾಡಿರುವಂತಹ ಒಂದು ಗುಂಡ್ಕಾಯಿ ಫ್ರೈ. ಏನಂದರೆ ಇಷ್ಟು ಬೇಗ ಮಾಡಿ ನಾವು TV ಮುಂದೆ ಕೂತಿದ್ಕೂ ಒಂದು ಸಾರ್ಥಕತೆ ಸಿಕ್ತಲ್ವ ನೆನ್ನೆ. ತುಂಬ ಅಂದರೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ನನ್ನ ಮಗ ಉಲ್ಲಾಸ್ ಅಂತೂ ಕುಣಿದು ಕುಪ್ಪಳಿಸ್ಬಿಟ್ಟ. ಸ್ಟಾರ್ಟಿಂಗ್ ಮಮ್ಮಿ 190 ಇಷ್ಟೇ ಹೊಡೆದಿರೋದು, ಆಗುತ್ತಾ ಅಂತ ತುಂಬಾ ಬೇಜಾರಾಗ್ಬಿಟ್ಟಿದ್ದ. ಇಲ್ಲ ಆಗುತ್ತೆ ಅಂತ ಒಂದು ಕಡೆ ನಾವು ಹೇಳ್ತಾಯಿದ್ವಿ, ಇನ್ನೊಂದು ಕಡೆ ನಮಗೂ ಸಹ ಡೌಟ್ ಹೊಡಿತಿತ್ತು. ಬಟ್ ನೋಡಿದ್ರೆ ಲಾಸ್ಟಲ್ಲಿ ಬೌಲಿಂಗಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ನಮ್ಮ ಒಂದು RCB ಟೀಮ್. ಮತ್ತೊಮ್ಮೆ ಕಂಗ್ರಾಟ್ಸ್ ಹೇಳೋಣ ನಮ್ಮ RCB ಟೀಮ್ಗೆ. ನೆಕ್ಸ್ಟ್ ಇಯರ್ನು ಸಹ ನಾವೇ ಗೆಲ್ತೀವಿ. ಯಾಕಂದರೆ ಒಂದು ಸತಿ ಜಯ ಬಾರಿಸ್ಬಿಟ್ರೆ ಇನ್ನೆಲ್ಲ ಜಯ ನಮ್ಮದೇ ಅಲ್ವಾ. ಸೊ ಹಾಗೆ ಆ ಒಂದು ಖುಷಿಗೆ ನನಗೆ ಅದೇ ಹೇಳೋದಲ್ಲ, ಅಡುಗೆ ಮಾಡಿ ಕೂತಿದ್ಕೂ ಸಾರ್ಥಕತೆ ಆಯಿತು ಅಂತ ಆ ರೀತಿ ಆಯಿತು. ಈಗ ಒಂದು ತಟ್ಟೆನ ಕ್ಲೋಸ್ ಮಾಡಿ ಇಡೋಣ. ರೆಡಿ ಆಗುತ್ತೆ ನಮ್ಮ ಒಂದು ಗುಂಡ್ಕಾಯಿ ಫ್ರೈ. ಸೊ ನೋಡಿ ರೆಡಿ ಆಯಿತು. ನೀವು ಸಹ ತಿನ್ನಿ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.